ನಮ್ಮ ಮೆಡಿಕಲ್ ಸೈನ್ಸು ತುಂಬ ವಿಸ್ತಾರವಾಗಿರೋದು. ಅದರಲ್ಲಿ ಆಳಕ್ಕೆ ಇಳಿತಾ ಹೋದಾಗ ಮಾತ್ರ ಅದರಲ್ಲಿ ಏನಿದೆ ಅನ್ನೋದು ನಮಗೆ ತಿಳ್ಕೊಳಕ್ಕಾಗತ್ತೆ. ಸೊ ನಮ್ಮ ದೈನಂದಿನ ದಿನದಲ್ಲಿ ನಡೀತಕ್ಕಂಥ ಘಟನೆಗಳಾಗಿರಬಹುದು ಅಥವಾ ಯಾವುದೇ ಒಂದು ದುರ್ಘಟನೆ ನಡೆದಾಗ ನಾವು ಅದರಲ್ಲಿ ಅಡಗಿರ್ತಕ್ಕಂಥ ಮೆಡಿಕಲ್ ಫ್ಯಾಕ್ಟ್ ಏನಿರಬಹುದು ಅನ್ನೋದನ್ನು ನಾವು ತಿಳ್ಕೊಳಕ್ಕೆ ಹೋಗೋದಿಲ್ಲ. ಸೊ ನಾವು ಅದಕ್ಕೆ ಏನಾದರೂ ಒಂದು ಊಹೆ ಪೋಹೆಗಳಿಂದ ಅದಕ್ಕೆ ಬೇರೆ ಯಾವುದೋ ಒಂದು ಕಾರಣನ ನಾವು ಕೊಟ್ಟಿರ್ತೀವಿ. ಸೊ ಅದೇ ರೀತಿ ಒಂದು ಮೆಡಿಕಲ್ ಮಿಸ್ಟ್ರಿ ಇರ್ತಕ್ಕಂಥ ಒಂದು ಶಾರ್ಟ್ ಸ್ಟೋರಿನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಿಂದೆ 1958ರಲ್ಲಿ ರಷ್ಯಾದ ಉರಲ್ ಮೌಂಟನ್ಗೆ 9 ಜನ ಟ್ರಕ್ಕರ್ಸು ಟ್ರಕ್ಕಿಂಗ್ಗೆ ಅಂತ ಹೋಗ್ತಾರೆ. ಆ 9 ಜನದಲ್ಲಿ ಒಬ್ಬ ಟ್ರಕ್ಕರು ತುಂಬ ಎಕ್ಸ್ಪೀರಿಯನ್ಸ್ಡ್ ಟ್ರಕ್ಕರ್ ಆಗಿರ್ತಾರೆ. ಇನ್ನು ಮಿಕ್ಕಿದ 8 ಟ್ರಕ್ಕರ್ಸು ಸ್ಟೂಡೆಂಟ್ಸ್ ಆಗಿರ್ತಾರೆ. ಆ ಉರಲ್ ಮೌಂಟೇನಲ್ಲಿ -30°C ಟೆಂಪ್ರೇಚರ್ ಇರುತ್ತೆ. ಅಂದರೆ ಊಹೆ ಮಾಡ್ಕೊಳ್ಳಿ ಅಲ್ಲಿ ಎಷ್ಟು ಚಳಿ ಇರಬಹುದು ಅಂತ. ಈ 9 ಜನ ಟ್ರಕ್ಕರ್ಸು ಅವ್ರಿಗೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಥಿಂಗ್ಸ್ನೆಲ್ಲ ತೊಗೊಂಡು ಅವರು ಉರಲ್ ಮೌಂಟನ್ಗೆ ಹೋಗ್ತಾರೆ. ಸೊ ಆ ಒಂದು ದಿನ ರಾತ್ರಿ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇವರು ಇರ್ತಕ್ಕಂಥ ಟೆಂಟು ಒಳಗಡೆಯಿಂದ ಓಪನ್ ಆಗಿರುತ್ತೆ. ಹಾಗೆ ಈ 9 ಜನ ಟ್ರಕ್ಕರ್ಸು ತೊಟ್ಟಿರ್ತಕ್ಕಂಥ ವಾರ್ಮ್ ಡ್ರೆಸ್ಸಸ್ಸು, ಆ ಚಳಿಗೆ ಬೇರ್ ಮಾಡೋಕ್ಕೆ ಇವರೇನು ವಾರ್ಮ್ ಕ್ಲಾತ್ಸ್ ಎಲ್ಲ ಹಾಕಿರ್ತಾರೆ, ಆ ಎಲ್ಲ ಬಟ್ಟೆಗಳು ಹಾಗೆ ಇವ್ರು ತೊಟ್ಟಿರ್ತಕ್ಕಂಥ ಶೂಸಸ್ಸು ಎಲ್ಲನೂ ಆ ಟೆಂಟ್ ಒಳಗೆ ಇರುತ್ತೆ. ಆ ಟೆಂಟಿಂದ ಆಚೆ ನೋಡಿದ್ರೆ ಆ ಹಿಮಗಟ್ಟಿದ ಮಂಜುಗಡ್ಡೆಯಲ್ಲಿ ಹೆಜ್ಜೆ ಗುರುತುಗಳಿರುತ್ತೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನೋಡಿದ್ರೆ ಈ 9 ಜನನು ಶವವಾಗಿ ಬಿದ್ದಿರ್ತಾರೆ. ಆ ಹಿಮದಲ್ಲಿ ಹೆಪ್ಪುಗಟ್ಟಿ ಹೋಗಿರ್ತಾರೆ. ಇನ್ನೊಂದು ಭಯಾನಕ ದೃಶ್ಯ ಅಂತ ಹೇಳಿದ್ರೆ, ಈ 9 ಜನದ ಬಾಯಲ್ಲಿ ಕೂಡ ನಾಲ್ಗೆ ಇರೋದಿಲ್ಲ. ಹಾಗಿದ್ರೆ ಇಲ್ಲಿ ಏನಾಗಿರ್ಬೋದು? ಯಾವುದಾದ್ರೂ ಕ್ರೂರ ಪ್ರಾಣಿಗಳು ಬಂದು ಇವ್ರನ್ನ ಅಟ್ಯಾಕ್ ಮಾಡಿರ್ಬೋದಾ? ಅಥವಾ ಹೊರಗಡೆಯಿಂದ ಜನರು ಬಂದು ಇವ್ರಿಗೆ ಈ ಥರ ಏನಾದರೂ ಮಾಡಿರ್ಬೋದಾ? ಅಥವಾ ಇಲ್ಲೇನಾದರೂ ದುಷ್ಟಶಕ್ತಿಗಳ ಕೈವಾಡ ಇರ್ಬೋದಾ? ಸೊ ಏನಿರಬಹುದು? ಅಥವಾ ಇದರಿಂದ ಇರ್ತಕ್ಕಂಥ ಮೆಡಿಕಲ್ ಫ್ಯಾಕ್ಟ್ ಏನಿರಬಹುದು? ಸೊ ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೀಪ್ ವಾಚಿಂಗ್.